ಎವಿಬಿಬಿ ಮಳೆಗಾಗಿ ಗದಗ ಜಿಲ್ಲೆಯ ಬೆಟಗೇರಿಯ ಕುರಹಟ್ಟಿ ಪೇಟೆ ಮಹಿಳೆಯರು ವರುಣನ ಆಗಮನಕ್ಕಾಗಿ ಗುರ್ಜಿ ಪೂಜೆ ಮೊರೆ ಹೋಗಿದ್ದಾರೆ. ಮಹಿಳೆಯರು ಒಟ್ಟಾಗಿ ವರುಣದೇವನನ್ನ ಒಲಿಸಿಕೊಳ್ಳಲು ವಿಶಿಷ್ಟವಾದ ಸಂಪ್ರದಾಯಕ್ಕೆ ಮುಂದಾಗಿದ್ದಾರೆ. ಗ್ರಾಮೀಣ ಜನಪದ ಸಂಸ್ಕೃತಿಯ ವಿಶಿಷ್ಟ ಆಚರಣೆಯಾದ ಗುರ್ಜಿ ಪೂಜೆಗೆ ಮಾಡುತ್ತಿದ್ದಾರೆ. ಹಸು ಸಗಣಿಯಿಂದ ಗುರ್ಜಿ ಮೂರ್ತಿ ಉಂಡೆ ಮಾಡಿ ಹಂಚಿನ ಮೇಲೆ ಪ್ರತಿಷ್ಠಾಪಿಸಿ ಗರಿಕೆ ಹಾಗೂ ಹೂಗಳಿಂದ ಅಲಂಕರಿಸಲಾಗಿದೆ. ಸ್ಥಳೀಯರೆಲ್ಲ ಸೇರಿ ಜನಪದ ಗೀತೆಗಳ ಮೂಲಕ ಓಣಿಯಲ್ಲಿ ಮನೆ ಮನೆಗೆ ಸಂಚರಿಸುತ್ತಾರೆ. ಮನೆಗಳ ಮುಂದೆ ತೆರಳಿದಾಗ ಮನೆಯವರು ಗುರ್ಜಿ ಹೊತ್ತವರ ಮೇಲೆ ನೀರು ಸುರಿದು ಪೂಜೆ ಸಲ್ಲಿಸುತ್ತಾರೆ. ಇನ್ನು ಈ ಆಚರಣೆಯ ಸಂದರ್ಭದಲ್ಲಿ ಸಂಗ್ರಹಿಸಿದ ಧಾನ್ಯಗಳಿಂದ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ. ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾನುವಾರುಗಳಿಗೆ ನೀರು, ಹೊಟ್ಟು, ಮೇವಿನ ಅಭಾವ ಎದುರಾಗುತ್ತಿದೆ. ಮಳೆಯನ್ನೇ ನಂಬಿ ಹೆಸರು, ಶೇಂಗಾ, ಹತ್ತಿ, ಈರುಳ್ಳಿ, ಮೆಣಸಿನಕಾಯಿ, ಜೋಳ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಮಾಡಿದ್ದಾರೆ. ಮಳೆಯಿಲ್ಲದೆ ಕಂಗಾಲಾಗಿರುವ ರೈತ ಸಮುದಾಯಕ್ಕೆ ಗುರ್ಜಿ ಪೂಜೆ ಕೇವಲ ಸಂಪ್ರದಾಯವಾಗಿಯೇ ಉಳಿದಿಲ್ಲ. ಅದು ರೈತರ ಬದುಕಿನ ಭರವಸೆ, ನಂಬಿಕೆ ಮತ್ತು ಆಶಾವಾದದ ಸಂಕೇತವಾಗಿದೆ. ಹೀಗೆ ಗುರ್ಜಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಎಂಬ ನಂಬಿಕೆ ಇದೆ. ಇದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ನಾವು ಮುಂದುವರಿಸುತ್ತಿದ್ದೇವೆ. ವರುಣನನ್ನು ಒಲಿಸಿಕೊಳ್ಳಲು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದೇವೆ ಅಂತಾರೆ ಸ್ಥಳೀಯರು. ಬೆಟಗೇರಿ ಭಾಗದಲ್ಲಿ ಇವತ್ತು ಗುರ್ಜಿ ಆಟವನ್ನು ರೈತ ಮಹಿಳೆಯರೆಲ್ಲರೂ ಸೇರಿ ಮನೆ ಮನೆಗೆ ತೆರಳಿ ಗುರ್ಜಿ ಪೂಜೆ ಮಾಡಿಸಿಕೊಂಡು ರೈತರ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಗೊಂಡು ಅದರ ಮುಖಾಂತರ ಅಡುಗೆಯನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಹಿಂಗೆ ಬರಗಾಲ ಬಿದ್ದಾಗ ಯಾವಾಗ ಬರಗಾಲ ಬೀಳ್ತೈತಿ, ಹಿಂಗೆ ಗುರ್ಜಿ ಆಟವನ್ನು ಮಹಿಳೆಯರು ಸೇರಿ ಆಟ ಆಡಿ ಗುರ್ಜಿ ಪೂಜೆಯನ್ನು ಮಾಡಿ ಬಂದಂತಕ್ಕಂಥ ಎಲ್ಲ ಸಾರ್ವಜನಿಕರು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಮೊದಲಿನ ಕಾಲದೊಳಗೆ ಹಿಂದೆ ಸ್ವಲ್ಪ ವರ್ಷ ಒಂದು 10-15 ವರ್ಷದಿಂದ 3 ರಸ್ತೆ ಕೂಡದಲ್ಲೇ ಭರಮಪ್ಪನ ಕಲ್ಲು ಅಂತ ಇಡ್ತಿದ್ರು. ಮಳೆಗಾಲ ಹಿಂಸರಿದ್ರೆ ಅದೇ ರೀತಿ ಈಗ ಗುರ್ಜಿ ಆಟವನ್ನು ಆಡ್ತಾರೆ. ಇದನ್ನೆಲ್ಲರೂ ಓಣಿಯಲ್ಲಿರ್ತಕ್ಕಂಥ ಮಹಿಳೆಯರು, ಹಿರಿಯರು ಎಲ್ಲರೂ ಸೇರಿ ಮಾಡಿ ವರುಣನ ಕೃಪೆಗೆ ಎಲ್ಲರೂ ಪಾತ್ರರಾಗಿರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಈಗ ಬರಗಾಲ ಬಿದ್ದಿರೋದ್ರಿಂದ ಮಳೆರಾಯನ ಒಲಿಸಿಕೊಳ್ಳೋದಕ್ಕೆ ಈ ಗುರ್ಜಿ ಆಟವನ್ನು ಆಡ್ತಾ ಇದ್ದೀವಿ. ಯಾಕಂತಂದ್ರೆ ಪ್ರತಿ ವರ್ಷನೂ ಆಡ್ತೀವಿ. ಮಳೆ ಲೇಟ್ ಆಯ್ತು ಅಂತಂದ್ರೆ ಇದನ್ನು ಮಳೆರಾಯನಿಗೆ ಒಲಿಸ್ಕೊಳ್ಳೋಕೆ ಇದು ಗುರ್ಜಿ ಆಟವನ್ನು ಆಡ್ತೀವಿ. ಮನೆ ಮನೆಗೆ ಹೋಗಿ ಪಟ್ಟಿ ಎತ್ತಿ ಎಲ್ಲರೂ ಅವ್ರಿಗೆ ಏನು ತಿಳಿದಿದ್ದ ದವಸ ಧಾನ್ಯಗಳನ್ನು ಕೊಟ್ಟಿದ್ದನ್ನು ತೆಗೆದುಕೊಂಡು ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ಮಾಡಿಸಿ ಎಲ್ಲರಿಗೂ ಅನ್ನ ಪ್ರಸಾದವನ್ನು ಮಾಡಿ ಆಮೇಲೆ ನಾವು ಗುರ್ಜಿ ಆಟವನ್ನು ಆಡಿ ಮಳೆರಾಯನ ಒಲಿಸ್ಕೊತೀವಿ. ಯಾಕೆ ಒಲಿಸ್ಕೊತೀವಿ ಅಂದ್ರೆ ರೈತರು ಬೆಳೆದ ಬೆಳೆಗಳನ್ನು ನಮಗೆಲ್ಲರಿಗೂ ಆಹಾರ ಆಗುತ್ತೆ. ಇಲ್ಲ ಅಂತಂದ್ರೆ ರೈತರ ಬೆಳಿಲಿಲ್ಲ ಅಂದ್ರೆ ನಮಗೇನು ಸಿಗೋದಿಲ್ಲ. ರೈತ ಬೆಳಿಬೇಕಂದ್ರೆ ಮಳೆರಾಯ ಬೇಕು. ಮಳೆರಾಯನ ಒಲಿಸ್ಕೊಳೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಪ್ರತಿ ವರ್ಷನೂ ಮಾಡ್ತೀವಿ. ಈ ವರ್ಷನೂ ಮಾಡೀವಿ. ಪ್ರತಿ ವರ್ಷ ಇದು ಕುರಟ್ಟಿಪೇಟೆ ಕಬಾಡಿ ರೋಡ್ ಒಳಗೆ ಮಾಡ್ತೀವಿ. ಹಾಗಾಗಿ ಈ ವರ್ಷನೂ ಪ್ರತಿ ವರ್ಷದಂತೆ ಕೊರಟ್ಟಿಪೇಟೆಯಲ್ಲಿ ಮಾಡಾಕತ್ತೀವಿ. ಅದಕ್ಕಾಗಿ ಮಳೆರಾಯನ ಆದಷ್ಟು ಬೇಗ ಬರಲಿ ಅಂಥೇಳಿ ಈ